ಮಾಧ್ಯಮ ಮಿತ್ರರಿಗೆ, ದೃಶ್ಯ ಮಾಧ್ಯಮ ಮಿತ್ರರಿಗೆ ಸ್ವಾಗತಿಸುತ್ತಾ, ಧರ್ಮಸ್ಥಳದಲ್ಲಿ ಸುಮಾರು 1 ತಿಂಗಳಿಂದ ನಡೆಯುವಂಥ ನಾಟಕಕ್ಕೆ ಒಂದು ಸಣ್ಣ ಪರದೆ ಬೇಕಿದೆ. ಯಾಕಂದರೆ ನಾವು ಮೊದಲಿಂದ ಹೇಳ್ತಿದ್ದು, ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಇವತ್ತು ಧರ್ಮಸ್ಥಳಕ್ಕಾಗಿದೆ, ಮುಂದಕ್ಕೆ ಎಲ್ಲ ಧಾರ್ಮಿಕ ಕ್ಷೇತ್ರಗಳನ್ನು ಸಂರಕ್ಷಿಸುವಂಥ ಕೆಲಸ ನಮ್ಮ ಸಮಾಜದಿಂದ ಆಗಬೇಕಾಗಿದೆ. ಅದಕ್ಕಾಗಿ ಈ ಸಲ ನಾವು ಹೆಚ್ಚಿನವರು ಒಟ್ಟಾಗಿ ಧರ್ಮಸ್ಥಳದಲ್ಲಿ ನಡೆಯುವಂಥ ಈ ಅಪಪ್ರಚಾರಕ್ಕೆ ಒಂದು ಕಡಿವಾಣ ಹಾಕಬೇಕು ಅನ್ನುವಂಥ ದೃಷ್ಟಿಯಿಂದ ಒಟ್ಟಾಗಿ ಕೆಲಸ ಮಾಡಿದ್ದೇವೆ. ಎಲ್ಲ ಹಿಂದೂ ಸಂಬಂಧ ಇವರು ನಮ್ಮ ಜೊತೆ ಬಂದಿದ್ದಾರೆ. ನಾನು ಹೇಳೋದು, ಇವತ್ತು ಧರ್ಮಸ್ಥಳದ ಪ್ರಶ್ನೆ ಇರ್ಬೋದು, ಮುಂದೆ ಇದೇ ರೀತಿ ಇವರನ್ನು ಬಿಟ್ಟರೆ ಇನ್ನೂ ಎಲ್ಲ ಕಡೆ ಇದೇ ರೀತಿ ಪ್ರಸರಿಸ್ತಾರೆ. ಧಾರ್ಮಿಕ ಕ್ಷೇತ್ರದ ಹೆಸರನ್ನು ಹಾಳು ಮಾಡುವಂಥ ಕೆಲಸಕ್ಕೆ ಇವರೆಲ್ಲ ಹೇಳಿದ್ದಾರೆ. ನಾನು ಮೊದಲೇ ಹೇಳಿದ್ದೇನೆ, ಮುಖಕ್ಕೆ ಬಟ್ಟೆ ಹಾಕ್ಕೊಂಡು ಯಾರಾದರೂ SIT ಅವರು ತಗೊಂಡು ಹೋಗ್ತಾರಲ್ಲ, ರಾತ್ರಿ ಮನೆಗೆ ಬಿಡ್ತಾರೆ, ಬೆಳಿಗ್ಗೆ ಪುನಃ ಕರ್ಕೊಂಡು ಹೋಗ್ತಾರೆ. ಇದರ ಅರ್ಥ ನಿನ್ನೆ ಇಷ್ಟು ದಿವಸ ಮಾಡಿ ನಿನ್ನೆ ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಒಳ್ಳೆಯ ಕೆಲಸವನ್ನು SIT ಅವರು ಮಾಡಿದ್ದಾರೆ. ಸಂಪೂರ್ಣ ವಿಚಾರಣೆಯನ್ನು ನಡೆಸಿ ನಿಜವಾದ ತಪ್ಪಿತಸ್ಥ ಯಾರೆಂಬುದನ್ನು ಜನರಿಗೆ ತಿಳಿಯಪಡಿಸಬೇಕು, ಅವರಿಗೆ ಶಿಕ್ಷೆ ಕೊಡಬೇಕು. ಇನ್ನೆಂದು ಇಂಥ ಕೆಲಸಕ್ಕೆ ಅವರು ಇಳಿಬಾರ್ದು. ಇವತ್ತು ಧರ್ಮಸ್ಥಳದ ಬಗ್ಗೆ ಮಾತ್ರ ನಾನು ಹೇಳೋದಲ್ಲ, ಯಾವುದೇ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಕೂಡ ನಾವೆಲ್ಲ ಒಟ್ಟಾಗಿ ಅದರ ಸಂರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದಕ್ಕೆ ತಮ್ಮಲ್ಲಿ ದೃಶ್ಯ ಮಾಧ್ಯಮದವರಲ್ಲಿ ಜಾಸ್ತಿಯಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ, ನೀವೆಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು. ಕೊಟ್ಟಿದ್ದೀರಿ, ಆ ಕೊಟ್ಟಿದ್ದರಿಂದ ಇವತ್ತು ಈ ನಿನ್ನೆ ಬಂಧನ ಆಗಲಿಕ್ಕೆ ಕಾರಣ ಆಗಿದೆ. ಇದಕ್ಕೆಲ್ಲ ದೃಶ್ಯ ಮಾಧ್ಯಮದವರ ಹೆಚ್ಚಿನ ಸಹಕಾರ ಕೊಡಬೇಕಂತ ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಈಗ ಒಂದು ಗಂಡ ಅಲ್ಲ, ಒಂದು ಗ್ರೂಪೇ ಇಟ್ಕೊಂಡಿದ್ದನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಒಬ್ಬನಿಂದ ಏನು ಮಾಡಲಿಕ್ಕಾಗ ಹೇಳಿದಲ್ಲ, ನನ್ನನ್ನು ಪಡ್ಕೊಂಡು ಬಂದರು, ಹೀಗೀಗ ಹೇಳು, ನನಗೆ 5 ಲಕ್ಷ ಕೊಟ್ಟಿದ್ದಾರೆ, 2 ಲಕ್ಷ ವಾಪಸ್ ಕೊಟ್ಟೆ ಅಂತ. ಒಬ್ಬನಿಂದ ಇದನ್ನು ಮಾಡಲಿಕ್ಕಾಗೋದಿಲ್ಲ. ಇದನ್ನು ನಿರಂತರವಾಗಿ ನಡೀತಾ ಇರೋದ್ರಿಂದ ಇದಕ್ಕೂ ಒಂದು ಸಂಪೂರ್ಣ ಸಮಾಪ್ತಿಯನ್ನು ಮಾಡಬೇಕು. ಇದು ಒಳ್ಳೆಯ ಕೆಲಸ. ಸರ್, ಈಗ ಅದರಲ್ಲಿ ಜೈನರು ಮತ್ತು ಹಿಂದೂಗಳನ್ನು ವಿಭಜಿಸುವಂಥ ಕೆಲಸ ಕೂಡ ಆಗ್ತಾ ಉಂಟು. ಈ ಥರದ ವಿಷಯಗಳಿಗೆ ನಿಮ್ಮ ಪ್ರತಿಕ್ರಿಯೆ? ನಾನು ಯಾವತ್ತೂ ನನ್ನ ಜಾತಿ ಎಲ್ಲಿಯೂ ಹೇಳಲಿಲ್ಲ. ನಾನು ಹೇಳೋದು ಮಾನವ ಜಾತಿ ಹೇಳಿ. ಇವತ್ತು ಹಿಂದೂಗಳಿರ್ಬೋದು, ನಾಳೆ ಕ್ರಿಶ್ಚಿಯನ್ ಚರ್ಚ್ ಇರ್ಬೋದು, ನಾಳ್ದು ಮಸೀದಿ ಇರ್ಬೋದು, ಯಾವುದಕ್ಕೂ ತೊಂದರೆ ಆಗಬಾರ್ದು. ಯಾವುದನ್ನು ಅವರವರ ಧರ್ಮವನ್ನು ಸಂರಕ್ಷಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ನಾನಿವತ್ತು ಒಂದು ಧರ್ಮದ ಬಗ್ಗೆ ಹೇಳೋದಿಲ್ಲ. ಅಲ್ಲಿ ವಿಭಜನೆ ಮಾಡಲಿಕ್ಕೆ ಅದು ಮಂಜುನಾಥ ಅನ್ನುವಂಥದ್ದು ಹಿಂದೂ ಧಾರ್ಮಿಕ ಕ್ಷೇತ್ರ, ಹಿಂದೂ ದೇವರು, ಅದನ್ನು ವಿಭಜನೆ ಮಾಡಲಿಕ್ಕೆ ಆಗುವುದಿಲ್ಲ. ದೇಶದ ಎಲ್ಲ ಹಿಂದೂಗಳು ಅಲ್ಲಿ ಬರ್ತಾರೆ. ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು ಬರ್ತಾರೆ, ಮಂತ್ರಿಗಳು ಬರ್ತಾರೆ. ಹಾಗಾಗಿ ಅದು ಎಲ್ಲರಿಗೆ ಸಂಬಂಧಪಟ್ಟ ಕ್ಷೇತ್ರ, ಒಂದು ಜಾತಿಗೆ ಸಂಬಂಧಪಟ್ಟ ಕ್ಷೇತ್ರ ಅಲ್ಲ.